ಹಾಗೆ ಇವತ್ತು ಸೈಕ್ಲೋನ್ ಬೇರೆ ಅಪ್ಪಳಿಸ್ತಾ ಇದೆ. ಇವತ್ತು ರಾತ್ರಿ ನೆಲಕ್ಕೆ ಅಪ್ಪಳಿಸುತ್ತೆ ರೆಮೆಲ್ ಚಂಡಮಾರುತ. ಪಶ್ಚಿಮ ಬಂಗಾಳದ ಕರಾವಳಿಗೆ ಅಪ್ಪಳಿಸುತ್ತೆ ಈ ಚಂಡಮಾರುತ. ಕೋಲ್ಕತ್ತಾದ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟಗಳನ್ನು ಈಗ ಆಲ್ರೆಡಿ ಸ್ಥಗಿತ ಮಾಡಲಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆವರೆಗೂ ವಿಮಾನಗಳ ಹಾರಾಟ ಸ್ಥಗಿತ ಆಗಿದೆ. ಮುನ್ನೆಚ್ಚರಿಕೆಯಿಂದಾಗಿ ಕೋಲ್ಕತ್ತಾದಲ್ಲಿ ರೈಲು ಸೇವೆಯನ್ನ ಕೂಡ ಸ್ಥಗಿತ ಮಾಡಲಾಗಿದೆ. ರೆಮೆಲ್ ಚಂಡಮಾರುತ ಈಗ ಕೋಲ್ಕತ್ತಾದಲ್ಲಿ ಇದರ ಸಮಸ್ಯೆ ಹೆಚ್ಚಾಗಬಹುದು ಅನ್ನುವಂಥದ್ದೊಂದು ಮುನ್ನೆಚ್ಚರಿಕೆ ಇದೆ. ಹೀಗಾಗಿ ಕೋಲ್ಕತ್ತಾದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಕೋಸ್ಟಲ್ ಗಾರ್ಡ್ ಸಿಬ್ಬಂದಿ ಆಮೇಲೆ ಏರ್ಫೋರ್ಸ್ನ ಸಿಬ್ಬಂದಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ಸಹಾಯ ಮಾಡಬೇಕು ಅಂಥದ್ದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೇವಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಸನ್ನದ್ಧ ಆಗಿದೆ. ನೀವು ಬೇರೆ ಬೇರೆ ಟೀಮ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರಿ TV9ನಲ್ಲಿ ಬೆಳಗ್ಗೆಯಿಂದನೂ ಕೂಡ. ಇದೀಗ ವಿಮಾನ ಹಾರಾಟವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಮುನ್ನೆಚ್ಚರಿಕೆಯಿಂದಾಗಿ. ಯಾಕಂದರೆ ಹವಾಮಾನ ವೈಪರೀತ್ಯ ಆಗ್ಬೋದಂತ ಕಾರಣಕ್ಕಾಗಿ ಮುಂದಾಗ್ಬೋದಂತ ಅನಾಹುತವನ್ನು ಗಮನದಲ್ಲಿಟ್ಕೊಂಡು ವಿಮಾನ ಹಾರಾಟ ಸ್ಥಗಿತ ಆಗಿದೆ. ರೈಲು ಓಡಾಟವನ್ನು ಕೂಡ ಭಾಳ ಕಮ್ಮಿ ಮಾಡಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ.